ಮಸ್ಕ ಒಂದೇ ಏಟ್ಗೆ 50-50 ಅಯ್ಯೋ ಅಯ್ಯ ಮುದುಕಿರು ಆಂಟಿರು ಹುಡುಗಿರು ಎಲ್ರು 50-50 ನನ್ ರಾಣಿನೂ ನಾಚ್ಕೊಂತವಳೆ, ಈ ಊರ್ನವ್ರೆಲ್ಲ ನಾಚ್ಕೊಂತವ್ರ ಅಂದ್ಮೇಲೆ ಈ ಊರಿಗೆ ನಾನೇ ಹೀಮ್ಯಾನ್. ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡ್ತಾನೆ, ನಾಳೆ ಕಿಕ್ಕಿದ್ರೆ ನನ್ ಟೇಮ್ ಚೆನ್ನಾಗಿಲ್ಲ ಅಂತಾನೆ. ಏನವ ಹಿಂಗಾಡ್ತಾ ಇದ್ಯಾ? ಅಲ್ಲಿ ಕೋತಿ ಕುಡಿತಾದ? ಕೋತಿ ಅಲ್ಲಪ್ಪ, ಅಲ್ಲಿ ನೋಡು. ಇವನ್ ಯಾಸಿ ದ್ವಾಸೆ ಹೋದ್ರು. ಏಯ್ ಅಲ್ಲೇ ನೋಡ್ತಿದ್ಯಾ ತಿರ್ಗಟ್ಲಾಗೆ? ಏಯ್ ನೀನು ಅಯ್ಯೋ 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 ಕಮಂಗಿ ನನ್ ಮಗನೇ ಏನ್ ಮಾಡ್ತಿದ್ಯಾ? ಸೌದೆ ಹೊಡಿತಾ ಇದ್ದೀನಿ. ಸೌದೆ ಮೇಲೆ ಹಾಳಾಗೋಯ್ತ್ಕಳ್ಳ, ಕೆಳಗ್ ನೋಡ್ಕಳ್ಳ ಕೆಳಗೆ. ಬೆಳಗಾಗೆದ್ದು ಈ ಅನಿಷ್ಟ ದರ್ಶನ ಆಗೋಯ್ತು. ಇನ್ ಇಡೀ ದಿವ್ಸ ಏನ್ ಕಾದೋಯ್ತು ನನ್ಗೆ. ಏಯ್ ನೀನೇನ್ ಅವ್ನ್ ನೋಡಿ ಹಂಗ್ ಹೊಲಿತಾ ಇದ್ಯಾ? ನಡಿವಳಿಕೆ ನಡಿವಳಿಕೆ ಅಂತೆ. ಏಯ್ ಏನ್ರ ಅದು? ಲಾಡಿ ಕಿತ್ತೋಗಿತ್ತು, ಪಿನ್ ಹಾಕಿದ್ದೆ. ಒಡೆಯೋ ಟೆನ್ಷನ್ ಅಲ್ಲಿ ಪಟ್ಟಂದೋಯ್ತು. ಅಂದಂಗೆ ನನಗ್ ದರ್ಶನ ಕೊಟ್ಟಂಗೆ ಇನ್ನು ಯಾರ್ಯಾರಿಗೆ ದರ್ಶನ ಕೊಟ್ರು? ನಮ್ಮೂರಿನ ಜನರೆಲ್ಲ ನೋಡ್ಬಿಟ್ರು. ನಿನ್ ಜನ್ಮಕ್ ಕಲ್ಲಾಕ್ ಹೋಗ. ನೀನ್ ಸೌದೆ ಹೊಡೆದಿ ಸಾಕು, ಮರ್ಯಾದಿಂದ ಟೈರಿಗೆ ಪಂಚರ್ ಹಾಕಿ ನಡಿಯೋ. ಆಯ್ತಾಯ್ತು ನಡಿಯೋ. ಓಟೆ ಆಗ್ಬಿಡ್ಬೇಕಾಗಿತ್ತು. ಗರಗರ ತಿರುವತಿ ಕಣ್ಣ, ಕೆಂಪನ್ನೆ ಮೈ ಬಣ್ಣ. ಓ ಏನಮ್ಮ ಅರ್ಕ್ಲೇಸ್ ರಾಣಿ, ಏನ್ ಸಮಾಚಾರ? ಸ್ವಲ್ಪ ಪಂಪ್ ಹೊಡ್ಕೊಡ್ತೀರಾ? ಪಂಪ್ ತಾನೇ. ಏ ಕೋತಿ ಬಾಯ್ಲಿ. ಏನು? ಅರ್ಕ್ಲೇಸ್ ರಾಣಿ ಬಂದವಳೆ, ಅದೇನ್ ಕೇಸ್ ಅಟೆಂಡ್ ಮಾಡು. ಕಾಣ್ತಾ ಇಲ್ವಾ? ಕೆಲ್ಸ ಮಾಡ್ತಾ ಇದ್ದೀನಿ, ನೀನೇ ಅಟೆಂಡ್ ಮಾಡು. ತೆಗೆದು ಕೊಟ್ಟೆ ಅಂದ್ರೆ ಹಲ್ಲುದ್ರು ಬಿಡ್ಬೇಕು. ಓನರ್ ನಾನು, ನೀನು ಹೇಳ್ದಷ್ಟು ಕೆಲಸ ಮಾಡ. ಸದ್ಯಕ್ಕೆ ನೀನ್ ಓನರು. ನಿನ್ ಮಗಳನ್ನ ಪಟಾಯಿಸಿದ್ಮೇಲೆ ನಿನ್ನ ಯಾವ ದೇವಸ್ಥಾನ ಮುಂದೆ ಕುರ್ಸಿ ನೋಡ್ತಾ ಇರು. ಏನದೆ? ಅಯ್ಯ ಅಟೆಂಡ್ ಮಾಡ್ತೀನಿ ನಿಂದೆ. ಗೋಳ್ ನಿಂದು. ಅಯ್ಯೋ ನನ್ ಸೈಕಲ್ ಟೈರ್ ನೋಡ್ಕೊಂಡು ಹೊಡೆದ್ ಬರ್ತೇನೆ ಪಂಪು. ನೋಡ್ಕೊಂಡು ಹೊಡೆದಿದ್ದಕ್ಕೆ ಎಡವಟ್ಟಾಗಿದ್ದು. ಏನ್ ನೋಡ್ಕೊಂಡು ಹೊಡೆದೆ? ಆಯ್ತು ನಡಿ ಒಳಗೆ. ಏಯ್ ತಗೊಂಡೆ ಅಂದ್ರೆ ನನ್ ಮಗಳ ಮೇಲೆ ಕಣ್ಣಾಕ್ತೀನೋ ನಿನ್ನ. ಮಾಯಾಗೋಗ್ಬಿಟ್ಟ ನನ್ ಮಗ. ಇಲ್ಲಿದ್ಯಾ? ಪ್ರೀ, ನಿನ್ನ ಕೂದಲು ನಾಗರ ಹಾವಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯೋ, ನಿನ್ನ ಕಣ್ಣುಗಳು ಸಾಗರದ ಮುತ್ತಿನಂತೆ. ಅದು ನಿನ್ನದೇ ಪ್ರಿಯ. ಅಯ್ಯೋ, ನಿನ್ನ ನಾಸಿಕವು ಮಲ್ಲಿಗೆಯ ಮೊಗ್ಗಿನಂತೆ. ಅದು ನಿನ್ನದೇ ಪ್ರಿಯ. ನಿನ್ನ ತುಟಿಗಳು ಹವಳದಂತೆ. ಅದು ನಿನ್ನದೇ ಪ್ರಿಯ. ಎಲ್ಲವೂ ನನ್ನದೇ. ನಾನು ಎಂತ ಭಾಗ್ಯಶಾಲಿ. ಆಹಾ, ಅಮರ ಪ್ರೇಮಿಗಳು. ಪ್ರಿಯ ಸೈಕಲ್ ಸಾಪು, ಒಂದೇ ಒಂದು ಉಮ್ಮ ಕೊಡು. ಈ ಕ್ಯಾಸೆಟ್ ಎಲ್ಲೋ ಕೇಳಿದ್ದೀನಲ್ಲ. ಆವತ್ ನಮ್ಮ ಅಪ್ಪನ್ ಕಾಲ್ ಮೇಲೆ ತೆಂಗಿನಕಾಯಿ ಹೊಡೆದಿಯಲ್ಲ, ನೀನೇನಾದ್ರೂ ನಮ್ಮ ಅಪ್ಪನ್ ಕೈ ಸಿಕ್ಕಿದ್ರೆ ನಿನ್ ಕಾಲ್ ಕತ್ತರಿಸ್ಬಿಡ್ತಾರೆ. ಯಾವನೇ ನಿಮ್ಮಪ್ಪ? ಅವನೊಬ್ಬ ಬೆಪ್ ನನ್ನ ಮಗ, ಕಚಡ ನನ್ನ ಮಗ, ದಡಿಯ ನನ್ನ ಮಗ. ಅವ್ನ್ ಬರೀ ದೇಹ ಬೆಳೆಸೋನೆ ಹೊರತು ತಲೆಯಲ್ಲಿ ಒಂಚೂರು ಬುದ್ಧಿನೇ ಇಲ್ಲ. ಅವನ್ ತಲೆಯಲ್ಲಿ ಕತ್ತೆಯಲ್ಲಿ ಅಗ್ದಿನೇ ಇರೋದು. ನಂಗೂ ಓಡಿಸ್ಕೊಂಡು ಸಾಕಾಗಿದೆ. ಈ ಸಲ ನಿಮ್ಮ ಅಪ್ಪ ಸಿಗ್ಲಿ, ರೋಡ್ ರೋಲರ್ ತಗೊಂಡ್ಬಂದು ಅವನ ಮೇಲೆ ತುಳಿಸ್ಬಿಟ್ಟು ಅವನ್ನ ಸಮಾಧಿ ಮಾಡ್ಬಿಡ್ತೀನಿ. ಪ್ರೇಮಿಗಳನ್ನು ಅಗಲಿಸುವುದು ಮಹಾಪಾಪ. ಅದು ನಿಮಗ್ ಗೊತ್ತಿದೆ ದೊಡ್ಡವರೇ.
ನನ್ ಮಗ ದಡಿಯನು ಗೊತ್ತಿಲ್ವೇ? ಅವನು ಬರೋ ಜನ್ಮದಲ್ಲಿ ತಿಗಣೆ ಆಗೇ ಹುಟ್ಟೋದು. ಸರಿ, ನಮ್ಮ ಅಪ್ಪನ್ ಸಮಾಧಿ ಮೇಲೆ ಏನ್ ಕಟ್ಟಿಸ್ತೀಯಾ? ನಿಮ್ಮ ಅಪ್ಪನ ಸಮಾಧಿ ಮೇಲೆ ಒಂದು ಒಳ್ಳೆ ಸೈಕಲ್ ಶಾಪ್ ಕಟ್ಸ್ಬಿಟ್ಟು ಎಲ್ರಿಗೂ ಬಾಡಿಗೆ ಕೊಟ್ಬಿಡೋಣ. ಆದ್ರೆ ನಮ್ಮಂತ ಪ್ರೇಮಿಗಳಿಗೆ ಮಾತ್ರ ಫ್ರೀಯಾಗಿ ಕೊಟ್ಬಿಡೋಣ. ಬೆಳಗಿಂದ ಸಾಯಂಕಾಲ ತನಕ ಅಡ್ಡಾಡ್ಕೊಂಡ್ ಬರ್ಲಿ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ದುಡ್ಡಿಗೆ ಯಾರ ಮನೆ ಕನ್ನ ಹಾಕ್ತೀಯಾ? ಈ ಸೌಂಡ್ ಸಿಸ್ಟಮ್ ಎಲ್ಲ ಕೇಳಿದ್ದೀನಲ್ಲ. ಮಗನೇ, ನನ್ ತಲೆ ಒಳಗೆ ಬುದ್ಧಿ ಇಲ್ಲ, ತುಂಬಿರೋದೆಲ್ಲ ಬರೀ ಲದ್ದಿ ಅಲ್ವಾ? ಕ್ಷಮಿಸ್ಬಿಡಿ. ನನ್ ತಗೊಂಡೋಗಿ ರೋಲರ್ ಹೊಡೆದ್ಬಿಟ್ಟು ಊತ್ ಹಾಕ್ಬಿಟ್ಟು ಸಮಾಧಿ ಮಾಡ್ತೀಯಾ? ತಗೊಂಡ ಸಮಾಧಿ ಮಾಡ್ಬಿಡಿ. ಅದ್ರ ಮೇಲೆ ಸೈಕಲ್ ಶಾಪ್ ಕಟ್ತೀಯಾ? ನಮ್ಮ ಪ್ರಾಣಗೂ ಇಲ್ಲ ಇಲ್ಲ ಇಲ್ಲ. ಅಪ್ಪ ಅಂತಪ್ಪ ಉಡಿನ್ ತುಪ್ಪ. ಇನ್ನೊಂದ್ ಕಿತ ಏನಾದ್ರು ಆ ಚಿಂಪಾಂಜಿ ನನ್ ಮಗನ್ ಜೊತೆ ಹೋಗಿದ್ ನೋಡಿದ್ರೆ ನಿನ್ನ ಮನೆ ಕರ್ಕೊಂಡು ಹೋಗಿ ರೂಮ್ ಕೂಡಿ ಬೀಗ ಹಾಕ್ಬಿಡ್ತೀನಿ. ನಡಿಯ ಮನೆಗೆ.